ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಚಿಕ್ಕೋಡಿ ತಾಲೂಕಿನ ನೇಜ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಿಂದ ಚಂದ್ರಾವತಾಯಿ ದೇವಸ್ಥಾನದವರೆಗಿನ ರಸ್ತೆ ಸುಧಾರಣೆ ಕಾಮಗಾರಿಗೆ ಸ್ಥಳೀಯ ಮುಖಂಡರಿಂದ ಚಾಲನೆ ನೀಡಿದರು. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅರುಣಾ ಬೋನೆ ಅವರು, ನೇಜ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 1 ಕೋಟಿ ಅನುದಾನ ಮಂಜೂರು ಆಗಿದ್ದು, ಇದರಲ್ಲಿ ಭಾಗ 1ಕ್ಕೆ ರು 50 ಲಕ್ಷ ಹಾಗೂ ಭಾಗ 2ಕ್ಕೆ 50 ಲಕ್ಷ ರು ಸೇರಿದಂತೆ ಒಟ್ಟು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸುಧಾರಣಾ ಕಾಮಗಾರಿ ಚಾಲನೆಯಾಗಿದೆ. ನೇಜ ಗ್ರಾಮಸ್ಥರು ಬೇಡಿಕೆಗೆ ಸ್ಪಂದಿಸಿ ನಮ್ಮ ನಾಯಕರ ಅನುದಾನ ಮಂಜೂರು ಮಾಡಿದ್ದಕ್ಕೆ ಗ್ರಾಮಸ್ಥರ ಪರವಾಗಿ ಅಭಿನಂದಿಸಿದರು. ನಂತರ ಮುಖಂಡರಾದ ರಾಜು ಪಾಟೀಲ್ ಮಾತನಾಡಿ, ದೆಹಲಿ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿ ತಾಲೂಕಿನ ನೇಜ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಿಂದ ಚಂದ್ರವ್ವ ತಾಯಿ ದೇವಸ್ಥಾನದವರೆಗಿನ ರಸ್ತೆ ಸುಧಾರಣೆಗಾಗಿ ಒಟ್ಟು 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ರಾವ ಸಾಹೇಬ ಬಡಮಣಿ, ಶಕೀಲಾ ಮುಲ್ಲಾ, ಅಜಯ್ ಸಿಂಗ್ ಸರ್ಕಾರ್, ಅಣ್ಣಪ್ಪ ಚನ್ನಗೌಡನವರ್, ಅಪ್ಪ ಸಾಬ್ ಸುಟ್ಟಟ್ಟಿ, ಶಕೀಲಾ ಬೇಗ್, ಸುಶಾಂತ್ ಬೋನೆ, ಉಮೇಶ್ ಪಾಟೀಲ್, ರಾಜು ನಾಗುರೆ, ಪ್ರವೀಣ್ ಪಾಟೀಲ್, ಸುರೇಶ್ ಸುಲಕೋಡೆ, ಸಿದ್ದಪ್ಪ ಹಣಬರ, ಸದಾಶಿವ ಪೂಜೇರಿ, ಅಪ್ಪಸಾಬ ವಡೆಯರ್, ಬೀರಾ ಹೆರವಾಡೆ, ಬಾಳು ಕುರೋಡೆ ಉಪಸ್ಥಿತರಿದ್ದರು. ಮೊಟ್ಟ ಮೊದಲನೇದಾಗಿ ತಾಯಿ ಚಂದ್ರವ್ವ ತಾಯಿ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ನಾಯಕರ ನೆಚ್ಚಿನ ನಾಯಕರಾದರು ಹಿರಿಯರು ಮಾಜಿ ಮಂತ್ರಿಗಳಾದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶಣ್ಣ ಹುಕ್ಕೇರಿಯವರ ಪ್ರಯತ್ನದಿಂದ ಇವತ್ತು ಇಲ್ಲಿ ಚಂದ್ರವ್ವ ತಾಯಿ ಗುಡಿ ಹತ್ತಿರ ತೇರು ಎಳೆಯುವ ಸಲುವಾಗಿ 400 ಮೀಟರ್ ಸಿ ರೋಡ, ಇನ್ನು ಉಳಿದಿದ್ದೆಲ್ಲ ಗುಡಿ ಸುತ್ತಮುತ್ತೆಲ್ಲ ಫೇವರ್ ಬ್ಲಾಕ್ ಹಾಕೋದು ಸಲುವಾಗಿ 50 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ರು. ಅದರ ಸಲುವಾಗಿ ನಮ್ಮ ನೇಜ ಗ್ರಾಮದ ವತಿಯಿಂದ, ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ, ನಮ್ಮ ಚಂದ್ರವ್ವ ತಾಯಿ ಮಠದ ಕಮಿಟಿ ವತಿಯಿಂದ ಎಲ್ಲರೂ ಕೂಡಿ ಅವರಿಗೆ ನಮ್ಮದು ಒಂದು ಆರ್ಥಿಕ ಶುಭಾಶಯಗಳನ್ನು ತೋರಿಸ್ತೀವಿ. ಇದು ಅಲ್ಲದೆ ಇದು ಮೊದಲನೇ ಭಾಗ. 2ನೇ ಭಾಗ ಹೈಸ್ಕೂಲದಿಂದ ಈ ಚಂದ್ರವ್ವ ತಾಯಿ ಮಠಕ್ಕೆ ಬರಕ್ಕೆ ಅದು 50 ಲಕ್ಷ ರೂಪಾಯಿ. ಅದು 2ನೇ ಟೆಂಡರ್, ಈಗ ನೆಕ್ಸ್ಟ್ 2ನೇ ಟೆಂಡರ್ ಕರೀತಾರೆ. ಅದು ಅಂದ್ರೆ ಟೋಟಲ್ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಇದಕ್ಕಿಂತ ಮೊನ್ನೆ 70 ಲಕ್ಷ ರೂಪಾಯಿ ಅಂದರೆ 1.5 ಕೋಟಿ ರೂಪಾಯಿ ಊರಾಗ ರೋಡ್ ಚಾಲು ಐತಿ. ಈಗಂದ್ರೆ ಟೋಟಲ್ ಈಗ ಸದ್ಯ ಒಂದು 5-6 ತಿಂಗಳದಾಗ 3 ಕೋಟಿ ರೂಪಾಯಿ ಕೆಲಸ ನಮ್ಮ ನೇಜಕ್ಕೆ ಕೊಟ್ಟಿದ್ದಾರೆ. ನಮ್ಮ ನೇಜ ವತಿಯಿಂದ ನಮ್ಗೆ ತಾಯಿ ಚಂದ್ರವ್ವ ತಾಯಿ ಅಡಿದವರಲ್ಲಿ ವಂದಿಸಿ, ನಮ್ಮ ಮಾನ್ಯ ಶಾಸಕರಾದ ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಅವರು ಬಹುದಿನಗಳಿಂದ ಬೇಡಿಕೆ ಇತ್ತಿದ್ದನ್ನು ಈಡೇರಿಸಿದ್ದಾರೆ. ಚಂದ್ರವ್ವ ತಾಯಿ ಅವರಿಗೆ ಕೃಪಾಶೀರ್ವಾದ ಮಾಡಲಿ. ಮತ್ತು ಹುಕ್ಕೇರಿ ಅವ್ರ ಮನೆತನ ಯಾವ ದೇವಸ್ಥಾನಕ್ಕೆ ನಮ್ಮ ಭಾಗದಾಗ ಮಾಡೋದ್ನಾಗ ಯಾವ ಒಂದು ಗುಡಿ ದೇವಸ್ಥಾನಕ್ಕೆ ಅಪಾರವಾದಂಥ ಹಣ ಬಿಡುಗಡೆ ಮಾಡ್ತಾರೆ. ಮತ್ತು ನಮ್ಮ ಊರಿಗೆ ಈಗಾಗಲೇ ಊರಲ್ಲಿ 1.5 ಕೋಟಿ ರೂಪಾಯಿ ಕೆಲಸ ಚಾಲು ಐತಿ. ಇದನ್ನು ರಸ್ತೆ 50 ಲಕ್ಷದ ಮಾಡಿದರು. ಅದಕ್ಕೆ ಚಂದ್ರವ್ವ ತಾಯಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಕಾಪಾಡಲಿ, ಎಲ್ಲ ದೇವಸ್ಥಾನ ಕಾರ್ಯ ಹೀಗೆ ಮಾಡಿ ಯಶಸ್ವಿಯಾಗಲಿ ಅಂತೇಳಿ ನಾವು